ಅದ ಹೂಜಿನ ಹೂನ್ಯಾಗ ಹೊಡಿತತೇರಿ ಅದ ಹೂನ ಕಾಯಿ ಆದ್ಕೂಲೆ ಹುಳಕ್ ಕಂಡು ಬಂದ ಕೈ ಕೆಸರಾದ್ರೆ ಬಾಯಿ ಮೊಸರು ಆಳಾಗಿ ದುಡಿದ್ರೆ ಅರಿಶಿನಾಗಿ ಉಣ್ಣು ಅಂತೇಳಿ ಶಾಸ್ತ್ರ ಐತಲ್ಲ ಆ ಟೈಪ್ ನಮಗ್ ಕರೆ ಅನ್ಸುತ್ತೆ 20 ಗುಂಟೆ ಐತಿ ಅಂದ್ರೆ ಒಂದು 1500 ಕ್ಯಾರೆಟ್ ತನ ತೆಗಿಯೋ ಐತಿ ಎಸ್ಟಿಮೇಟ್ ಐತಿ ತಿಂಗಳು ಬಿಟ್ಟು ನೋಡ್ಬೇಕ್ರಿ ನೀವು ಅದನ್ನ ಒಂದು ಯಜ್ಞದ ಕಾಯಿ ಇರ್ಬೇಕು ಹಂಗಾಗ್ತೈತ್ರಿ ಹಿಂಗ ಸ್ಟೆಪ್ ಬೈ ಸ್ಟೆಪ್ ಒಂದ್ 2-3 ಎಕರೆ ಬೆಳೆ ಹಿಂಗ್ ಮಾಡ್ಕೊತ ಇದ್ರ ಒಂದಲ್ಲ ಒಂದ್ಸಲ ರೇಟ್ ಸಿಕ್ಕ ಲಾಭ ಆಗೇ ಆಗ್ತದೆ ಮನಿ ಕಟ್ಸಿದ್ರಿ ಹೊಸದು ಮನಿ ಕಟ್ಸಿದ್ರಿ ಕಾರ್ ತಗೊಂಡಿವಿ ಟ್ರ್ಯಾಕ್ಟರ್ ತಗೊಂಡಿವಿ ಹ್ಮ್ ಸೈಕಲ್ ಮೋಟ್ರು ಎಲ್ಲಾ ವ್ಯವಸಾಯದ ಮೇಲೆ ರೀ ನಮ್ದೇನ್ ಬಿಸ್ನೆಸ್ ಇಲ್ಲ ಏನಿಲ್ಲ ಎಲ್ಲ ಏನಿಲ್ಲ. ರೈತಕ್ಕೆ ಇವಾಗ ನೀವು ಅಗ್ರಿಕಲ್ಚರ್ ಬಿಟ್ಟು ಬೇರೆ ಏನು ಮಾಡಂಗಿಲ್ಲ. ಬೇರೆ ಒಬ್ಬ ಒಂದ್ ತಿಂಗಳಿಗೆ ತಗೊಳ್ಳೋ ಪಗಾರ ನೀವು ಒಂದ್ ದಿವ್ಸಕ್ಕೆ ತಗೊಳತ್ತೀರಿ. ತಗೊಳಕ್ಕೆ ಯಾವ ಎಲಿ ನೋಡ್ರಿ ನೀವೆಲ್ಲಾ ಗ್ರೀನ್ ಮ್ಯಾಕ್ಸಿಮಮ್ ಗ್ರೀನ್ ಅದಾವು, ಹೊಸ ಸುಳಿ ಅದಾವು, ಎಷ್ಟ್ ಬೇಕಷ್ಟ ಕಾಯಿ ಹಿಡ್ದೈತಿ. ಇಷ್ಟು ಕ್ವಾಲಿಟಿ ಬೆಳೆಯಕಂದ್ರ ನೀವು ಏನೋ ಒಂದ್ ಸೀಕ್ರೆಟ್ ಇರ್ಬೇಕಲ್ರಿ. ಅಣ್ಣ ನಮಸ್ಕಾರ ರೀ. ನಮಸ್ಕಾರ. ಅಣ್ಣ ನಿಮ್ ಹೆಸರು ನಿಮ್ ಊರ್ ಯಾವ್ದ್ರಿ? ನಮ್ಮ ಹೆಸರು ಮಾಂತೇಶ್ ಪಾಂಡಪ್ಪ ಜಾಲಿಕಟ್ಟಿ ಅಂತ ಹೇಳ್ರಿ. ಊರ್ ಚಿಮ್ಮಡ್ ಸರ್ ನಮ್ದು. ರೊಕ್ಕವಿ ಬನಾಟಿ ತಾಲೂಕು ರೀ, ಬಾಲ್ಕೋಟ್ ಡಿಸ್ಟಿಕ್. 12 ವರ್ಷದಿಂದ ತರಕಾರಿ ವೆಜಿಟೇಬಲ್ ಬೆಳಿತಾ ಇದ್ರಿ. ಅದರಲ್ಲಿ ವೆಜಿಟೇಬಲ್ ಮತ್ತ ಕಬ್ಬು, ಅರಿಶಿನ, ಗೊಂಜಾಳ, ಸದಕ, ಗೋಧಿ, ಮತ್ತೆ ಟೊಮೆಟೊ, ಬಾಳಿ, ಮೆಣಸಿನಕಾಯಿ, ಬಟ್ಕಾ ಮೆಣಸಿನಕಾಯಿ, ಗೆಲನ್ ಬದ್ನಿಕಾಯಿ. ನಿಮ್ 12 ವರ್ಷದ ಅನುಭವದಾಗ ಇದೆಲ್ಲಾನು ನೀವು ಮಾಡಿರಿ? ಎಲ್ಲಾ ಮಾಡಿದ್ವಿ ಸರ್. ಎಲ್ಲಾ ಮಾಡಿದಿರಿ. ಈಗ ಏನೇನ್ ಬೆಳೆ ಐತ್ರಿ? ಬದ್ನಿಕಾಯಿ ಒಂದ್ ಐತ್ರಿ, ಟೊಮೆಟೊ ಐತ್ರಿ. ಈ ರೀಸೆಂಟ್ಲಿ ಹಚ್ಚಿದ ಟೊಮೆಟೊ ಒಂದ್ ಐತ್ರಿ, ಓಲ್ಡ್ ಒಂದ್ ಈಗ ಎಂಡ್ ಆತ್ರಿ. ಈಗ ಮತ್ ನೀವು ಒಂದ್ ಹೊಸಾದೊಂದ್ ರೆಡಿ ಮಾಡ್ತಾ ಇದೀವಿ ಸರ್. ಈಗ ಮತ್ತೆ ಇನ್ನೊಂದ್ ಪ್ಲಾಂಟೇಶನ್ ಮಾಡತ್ತೀರಿ? ಇನ್ನೊಂದ್ ಹೊಸ ಪ್ಲಾಂಟೇಶನ್ ಮಾಡಕ್ ರೆಡಿ ಮಾಡತ್ತೀವಿ. ಓಕೆ. ಈ ಬದ್ನಿಕಾಯಿ ಪ್ಲಾಟ್ ಎಷ್ಟ್ ಎಕರ್ ಐತ್ರಿ ಅಣ್ಣ ಇದು? ಇದು 1 ಎಕರ್ ಸರ್. 1 ಎಕರ್ 5 ಗುಂಟೆ ಆಗತ್ತೆ. 1 ಎಕರ್ 5 ಗುಂಟೆ. ಎಷ್ಟ್ ಪ್ಲಾಂಟ್ಸ್ ಇದಾವ್ರಿ? ಇವು 3000 ಪ್ಲಾಂಟ್ ಅದಾವ. ಈಗ ಎಷ್ಟು ದಿವಸದಿಂದ ಕಾಯಿ ಕೀಳಾತೀರಿ? 20 ದಿವಸ ಆತ್ ಸರ್ ಕಟಿಂಗ್ ಸ್ಟಾರ್ಟ್ ಆಗಿ. ಕಟಿಂಗ್ ಸ್ಟಾರ್ಟ್ ಆಗಿ 20 ದಿವಸ ಆಯ್ತು. ಇನ್ನ ಎಷ್ಟು ದಿವಸ ಬರ್ತೈತ್ರಿ? ಇದು 8 ರಿಂದ 10 ತಿಂಗಳು ಬರ್ಬೋದು ಸರ್ ನಮ್ ಲೆಕ್ಕದಾಗ. ಹಂಗ ಚಲೋ ಮೇಂಟೆನೆನ್ಸ್ ಮಾಡ್ರೆ 1 ವರ್ಷದ ಅಬ್ಬು ಹೋಗ್ತದೆ ಸರ್. ಈಗ ಚಾಲು ಆಗಿ 20 ದಿವಸ ಆಗೈತ್ರಿ? 20 ದಿವಸ ಆಗೈತಿ. ಇನ್ನ 8 ತಿಂಗಳರ ಬಂದೇ ಬರ್ತೈತಿ? 8 ತಿಂಗಳಂತೂ ಬಂದೇ ಬರ್ತೈತ್ರಿ. ರೇಟ್ ಏನೈತ್ರಿ? ರೇಟ್ ಈಗ 15 kg ಕ್ಯಾರೆಟ್ ಸರ್ 1000 1200 ತನ ಮಾರ್ತೈತಿ ಸರ್. ಓಕೆ ಓಕೆ. ಎಷ್ಟು ಕ್ರೇಟ್ ಬರತೈತ್ರಿ ಈಗ? ಡೈಲಿ 35 ರಿಂದ 40 ಕ್ಯಾರೆಟ್ ಬರುತ್ತೆ ಸರ್. ಡೈಲಿ 35 ರಿಂದ 40 ಬರ್ತೈತೆ ಸರ್. ಈಗ 20 ಡೇಸ್ ಏನ್ ಕಟಿಂಗ್ ಸ್ಟಾರ್ಟ್ ಆಗೈತ್ಲಿ, ಇಟ್ರಾಗ ಇಷ್ಟು ಬರೈತ್ರಿ. ಇನ್ನು ಮುಂದೆ ಜಾಸ್ತಿ ಆಗ್ಬೋದು ಅಂತ ನಮ್ದು ಎಕ್ಸ್ಪೆಕ್ಟೇಷನ್ ಐತಿ. ಒಂದ್ ಕ್ರೇಟ್ ಏನ್ ರೇಟ್ ಹೋಗತೈತ್ರಿ? 1000 ಮಾರ್ತೈತ್ರಿ, ಒಂದಿನ 1200 ಮಾರ್ತೈತ್ರಿ, ಒಂದಿನ 1100 ಮಾರ್ತೈತ್ರಿ, ಒಟ್ಟು 1000 ಅಬವ್ ಮಾರ್ತೈತ್ರಿ. ಒಬ್ಬ ಒಂದ್ ತಿಂಗಳಿಗೆ ತಗೊಳ್ಳೋ ಪಗಾರ ನೀವು ಒಂದ್ ದಿವ್ಸಕ್ಕೆ ತಗೊಳತ್ತೀರಿ? ತಗೊಳತ್ತೀರಿ. ಲ್ಯಾಟ್ರಿ ಹಂಗೆ ರೀ, ಇದ್ರಾಗ ರೈತಕಿ ಒಳಗೆ ಎಲ್ಲಾ ತರ ಐತ್ರಿ. ಲಾಭ ಆಗ್ಬೋದು, ನುಕ್ಸಾನ ಆಗ್ಬೋದ್ರಿ. ಆದ್ರೆ ನಾವ್ ಮಾಡೋ ಕೆಲಸ ಮಾತ್ರ ನಿಯತ್ಲೆ ಮಾಡ್ಬೇಕು. ಕರೆಕ್ಟ್. ಅಣ್ಣ ನನಗೊಂದ್ ವಿಷಯ ಹೇಳ್ರಿ. ಹಾನ್ರಿ. ನೀವ್ ಈ ಬದ್ನಿಕಾಯಿ ಈ ರೇಟ್ ಹಿಂಗ್ ಸಿಗ್ತತಿ ಅನ್ನೋದು ಏನಾರ ಪ್ಲಾನ್ ಮಾಡಿ ಅಥವಾ ನಿಮ್ಗೆ ಏನಾರ ಐಡಿಯಾ ಬಂತು ಅಥವಾ ಏನ್ ತಲೆ ಇಟ್ಕೊಂಡ್ ಈ ಬದ್ನಿಕಾಯಿ ಆ ಟೈಮ್ದಾಗ ಹಚ್ಚಿರಿ? ಇದನ್ ರೇಟ್ ಬರ್ತೈತಿ ಅಂತೇಳಿ ನಾವೇನ್ ಮಾಡ್ತಾರಂಗಿಲ್ಲ. ಒಟ್ಟು ಏನೋ ಒಂದ್ ಚೇಂಜ್ ಹೊಸಾದ್ ಮಾಡ್ಬೇಕಂತೇಳಿ ಮಾಡ್ತಾ ಇರ್ತೀವ್ರಿ. ಮಾಡೋ ಹೊತ್ನ್ಯಾಗನ ಒಂದಿಟ್ಟು ನಾವ್ ನಿಯತ್ಲಿಂದ ಕಾಜಿಲೆ ಮಾಡ್ರಿ. ಇಳುವರಿ ಜಾಸ್ತಿ ತೆಗದಾಗ ನಮಗೆ ಏನೋ ರೇಟ್ ಕಡಿಮೆ ಸಿಗ್ಲಿ ಹೆಚ್ಚು ಸಿಗ್ಲಿ ಲಾಭ ಆಕೈತಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇರ್ತೈತಿ ನಮ್ಗೆ. ಇಳುವರಿ ಒಟ್ಟು ನಾವು ಇಳುವರಿ ಜಾಸ್ತಿ ತೆಗಿಬೇಕು, ಯಾವ್ದೋ ಬೆಳೆ ಮಾಡ್ಲಿ ಇಳುವರಿ ಜಾಸ್ತಿ ತೆಗಿಬೇಕು ಅನ್ನೋದೊಂದು ನಮ್ದು ಗುರಿ ಇರ್ತೈತ್ರಿ. ಆ ಗುರಿ ನಮ್ಮ ಮುಟ್ಬಿಡ್ದ ಅದ್ರ ನಡು ರೇಟ್ ಸಿಕ್ಕರ ಅಂದ್ರೆ ಲಾಟ್ರಿ ಹತ್ತಿದಂಗಾರೆ. ಏನೋ ರೇಟ್ ಸಿಕ್ಕಿಲ್ಲ ಅಂದ್ರೆ ಮಿನಿಮಮ್ ಒಂದ್ ಲೆವೆಲ್ ಲಾಭ ಇದ್ದೇ ಇರ್ತದೆ. ಡೈಲಿ 30 ರಿಂದ 40 ಸಾವಿರ ಈಗ ಇನ್ಕಮ್ ಟೋಟಲ್ ಐತಿ ಸರ್. ಇನ್ನೂ ಜಾಸ್ತಿ ಮಾಡ್ಬೇಕಂತೇಳಿ ಎಫರ್ಟ್ ಮಾಡ್ತಾ ಇದ್ದೀವಿ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಇಳುವರಿ ಇನ್ನೂ ಜಾಸ್ತಿ ತೆಗಿಬೇಕ್ರಿ. ಈಗ ಸ್ಟಾರ್ಟಿಂಗ್ 20 ದಿವಸ ಕಟ್ಟಿ ಅಂದ್ರೆ 3 ತಿಂಗಳ ನಂತರ ಇಳುವರಿ ಜಾಸ್ತಿ ಆಕೈತಿ ಸರ್. ಇದು ಯಾವ್ದೋ ಇಲ್ಲಿ ಬದ್ನಿಕಾಯಿ ರೀ. ಈಗ ನಾವು ಚಾಲೂ ಆಗಿದ್ 45 ದಿನಕ್ಕೆ ಕಟಿಂಗ್ ಸ್ಟಾರ್ಟ್ ಆಗೈತ್ರಿ. ಅದ ಇಳುವರಿ ಜಾಸ್ತಿ ಬರ್ಬೇಕಂದ್ರ 3 ತಿಂಗಳ ಮ್ಯಾಲ ಬೇಕು ಸರ್. 3 ತಿಂಗಳಾದ್ಮೇಲೆ? 3 ತಿಂಗಳಾದ್ಮೇಲೆ ಇಳುವರಿ ಜಾಸ್ತಿ. ಅಲ್ಲಿ ತನ ಇದು ರೋಗ ಏನು ಬರ್ಲಾರ್ದಂಗ ನೋಡ್ಕೊಂಡು ಹೋಗ್ಬೇಕು. ಏನೇನ್ ಮೇಜರ್ ರೋಗ ಇದಕ್ಕ? ಮೇಜರ್ ಅಂದ್ರೆ ಇದಕ್ಕ ಹುಳಕ್ಕ ಬಾಳ ಕಾಡ್ತೈತ್ರಿ. ಕೀಡಿ ಹುಳಕ್ಕ ಇದ ಜಾಸ್ತಿ ರೀ. ಮತ್ತ ಈ ಕ್ಲೈಮೇಟ್ ಮಳಿ ಮಾಡಿ ಹೂ ಉದ್ರುದು, ಎಲಿ ಹಣ್ಣು ಹೊಡಿದು ನಡುವ ಫಂಗಿಸೈಡ್ ಅವನ್ನ ಹೊಡ್ಕೋತಿರ್ತೀರಿ, ಸ್ಪ್ರೇ ಮಾಡ್ಕೋತೀವ್ರಿ. ಕ್ವಾಲಿಟಿನೂ ಚಲೋ ಐತ್ರಿ ಬದ್ನಿಕಾಯಿ? ಕ್ವಾಲಿಟಿ ಚಲೋ ಐತಿ ಸರ್. ಯಾವ ವೆರೈಟಿ ಇದು? ಇದು ಪಂಚಗಂಗಾ ರೀ. ಪಂಚಗಂಗಾ. ಸ್ಟಾರ್ಟಿಂಗ್ ನಾ ತರಕಾರಿ ಮಾಡೋದ ಇದನ್ನ ಹೈಟೆಕ್ ನೋಡ್ಕೊಂಡ್ ಬಂದಿ. ಸೇಮ್ ಒಟ್ಟ ಹೈಟೆಕ್ ಮಾಡಿದ್ರು. ಮಲ್ಸಿಂಗ್ ಪೇಪರ್ ಅಂತಿದ್ರಾಗ ಡೈರೆಕ್ಟ್ ಇದನ್ನ ಮಾಡಿದ್ರು. ಓಪನ್ ದಾಗ ಮಾಡುದು, ಮಲ್ಸಿಂಗ್ ಇಲ್ದಾಗ ಮಾಡುದು ಮಾಡಿಯಲ್ಲ ಸರ್. ಸ್ಟಾರ್ಟಿಂಗ್ ಏನ್ ಮಾಡೋತ್ನ್ಯಾಗ ನಾವ್ ಏನ್ ಮಹಾರಾಷ್ಟ್ರ ಅದೇದ್ ನೋಡಿ ಬಂದ್ರಿ. ಅಲ್ಲೇನ್ ಸುಧಾರಿಸಿದ ಪದ್ಧತಿ ಇತ್ತಲ್ಲ, ಆ ಪದ್ಧತಿ ನೋಡ್ಕೊಂಡ್ ಬಂದ್ ಅದ ಟೈಪನ ಮಾಡಿದ್ರು. ಸ್ಟಾರ್ಟಿಂಗ್ ಮಲ್ಸಿಂಗ್ ಹಾಕಿದ್ರೆ ಸ್ಟಾರ್ಟಿಂಗ್ ಬೆದರ ತಂತಿ ಕಟ್ಟುದು ಎಲ್ಲ ಸ್ಟಾರ್ಟಿಂಗ್. ಅಲ್ಲಿ ಏನ್ ನೋಡಿ ಬಂದಿದ್ರಿ ಅದ್ ಮಾಡಿದ್ರು? ಮಾಡೇ ಬಿಟ್ಟಿವ್ರಿ ಡೈರೆಕ್ಟ್. ಫಸ್ಟ್ ಬೆಳೆ ಯಾವ್ದು ಮಾಡಿದ್ರಿ? ಫಸ್ಟ್ ಬೆಳೆನ ಬಾಳಿ ಮಾಡಿದ್ರಿ. ಬಾಳಿ ಮಾಡಿದ್ರೆ ನೆಕ್ಸ್ಟ್ ಟೊಮೆಟೊ ಮಾಡಿದ್ರಿ. ಟೊಮೆಟೊ, ಮೆಣಸಿಕಾಯಿ ರೀ, ಗ್ಯಾಲನ್ ಬದ್ನಿಕಾಯಿ ರೀ, ಕಲ್ಲಂಗಡಿ, ಆಗಲ. ಈಗ ಮೆಣಸಿನಕಾಯಿ ಇದು ಮಾಡ್ತಿರೋ ಮತ್ತ ಹೆಂಗ್ರಿ? ಮೆಣಸಿಕಾಯಿ ಇತ್ರಿ ಈಗ ಪೈಲ ಹೋದ್ ಸಲ ಇದ್ರಲ್ಲಿ ಐತ್ರಿ. ಇನ್ನು ನೆಕ್ಸ್ಟ್ ಟೈಮ್ ಮತ್ ಇನ್ನೊಂದ್ 2-3 ತಿಂಗಳು ಬೆಸ್ಟ್ ಮಾಡ್ತೀವಿ. ನೀವ್ ಏನ್ ಓದಿರಿ? ನಮ್ದು SSLC ರೀ. ಅಷ್ಟೇ ರೀ? SSLC ಓದಿ ಆದ್ಮೇಲೆ ಡೈರೆಕ್ಟ್ ವ್ಯವಸಾಯ ರೀ? ವ್ಯವಸಾಯ. ಯಾಕೆ ಬಿಟ್ರಿ ನೀವು? ಅಂದ್ರೆ ಮನಿ ಪರಿಸ್ಥಿತಿ ಅವಾಗ ಆ ಟೈಪ್ ಐತ್ರಿ. ಓದಕ್ ಕಷ್ಟ ಆತ್ರಿ. ಇಲ್ಲಿ ಒಂದ್ ಸ್ವಲ್ಪ ಮಾಡೋರ್ ಇದ್ರಕ್ಕೆಲ್ಲ ತೊಡ್ದಾಗ್ರಿ. ಅಪ್ಪಾರ ಒಬ್ರ ರೀ. ನಾನು
ಇಲ್ಲಿ ತೋಟದ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಆಗನ ಸ್ಕೂಲ್ ಬಿಟ್ಟ ತೋಟದ ಉದ್ಯೋಗ ಈಗ ಮಲ್ಚಿಂಗ್ ಅಂದ್ರ ಹೊಸದು ಹೊಸಾದ್ರಿ ಅವಾಗ ಡ್ರಿಪ್ ಅಂದ್ರ ಹೊಸದು ಟ್ರಿಪ್ ಹೊಸಾದ್ರಿ. ಈ ಕಟ್ಟಿಗೆ ಹಾಕಿ ತಂತಿ ಹಾಕಿ ಎಲ್ಲಾ ಹೊಸಾದ. ಹ್ಮ್. ಜನ ಏನ್ ಹತ್ತಿದ್ರಿ ನೋಡ್ದ ಏನ್ ಕಮೆಂಟ್ ಜನ ಮಾಡಿದ್ರಿ? ಫಸ್ಟ್ ಟೈಮ್ ನೋಡಿದಾಗ ಇವ್ರ ಏನೋ ಮಾಡಾಕತ್ಯಾರೋ ಇದೇನ್ ಸಕ್ಸಸ್ ಆಕಾರ ಇಲ್ಲೋ ಏನ್ ಮಾಡತ್ತೈತಿ ಮಂದಿ ಇವ್ರ ತಲೆ ಸರಿ ಇಲ್ಲ ಅಂತ ಅಂದ್ಕೊತಿದ್ರಿ ಆಮೇಲೆ ಹಿಂದ್ರಿ. ಆದ್ರ ಬರ್ಬರ್ತಾ ಏನ್ ನೋಡ್ಕೋತ ಬಂದ್ರ ಎಲ್ಲಾರೇ ಸುತ್ತಮುತ್ತ ರೈತರು ನೋಡಿ ಸಿಂದ್ ನಾವ್ ಏನ್ ಮಾಡಿದಿಲ್ಲ ಆ ಟೈಪ್ ಅವರು ರೈತ್ರಿ ಮಾಡ್ಕೋತ ಅವರು ಟ್ರೈ ಮಾಡಿ ನೋಡ್ಯಾರ. ಟ್ರೈ ಮಾಡಿ ನೋಡ್ರಿ. ಆದ್ರೆ ಸಕ್ಸಸ್ ಕಂಡವ್ರ ರೈತರು ಕಡಿಮ್ರಿ. ಹಾ. ಇದ್ರಲ್ಲಿ ಸಕ್ಸಸ್ ಅನ್ನೋದು ಎಷ್ಟ್ ಎಫರ್ಟ್ ಇರತ್ತಲ್ಲ ಅವ್ರಿಗೆ ಎಷ್ಟ ಸಕ್ಸಸ್ ಐತ್ರಿ. ಮಿನಿಮಮ್ ಅವ್ ಮಾಡ್ತಾನ ಅವ್ನ ನೋಡಿ ನಾ ಮಾಡ್ಬೇಕಂತ ಮಾಡಿದವ್ರಿಗೆ ಯಾರಿಗೂ ಸಕ್ಸಸ್ ಆಗಿಲ್ರಿ. ಮನಸ್ ಕೊಟ್ಟು ಯಾರು ಮಾಡ್ತಾರಲ್ಲ ಅವ್ರಿಗೆ ಎಷ್ಟ ಇದೈತ್ರಿ. ಮತ್ತೆ ಎಲ್ಲಾರಿಗೂ ಎಲ್ಲಾ ಆಗೋದತ್ರ ಆಗಂಗ. ನಾನು ಎಷ್ಟೋ ಬದ್ನಿಕಾಯಿ ತೋಟ ನೋಡೇನ್ರಿ. ನೀವೇನ್ ಹಿಂಗ್ ಈ ಹೆಲ್ದಿ ಇಷ್ಟೊಂದು ಆರೋಗ್ಯಕರವಾಗಿ ಐತಲ್ರಿ ಪ್ಲಾಟ್, ಇಂಥ ಬಾಳ್ ಕಮ್ ಪ್ಲಾಟ್ ನೋಡೇನ್ರಿ ನಾನು. ಎಲ್ಲಾ ತೋಟಗಳು ಹಿಂಗ್ ಇರಂಗಿಲ್ರಿ. ಸಾಧ್ಯನೇ ಇಲ್ಲ, ನಾನ್ ನೋಡಿಲ್ಲ. ಯಾವ ಎಲಿ ನೋಡ್ರಿ ನೀವ್ ಎಲ್ಲಾ ಗ್ರೀನ್, ಮ್ಯಾಕ್ಸಿಮಮ್ ಗ್ರೀನ್ ಅದಾವು, ಹೊಸ ಸುಳಿ ಅದಾವು, ಎಷ್ಟ್ ಬೇಕಷ್ಟ ಕಾಯಿ ಹಿಡ್ದೈತಿ. ಇಷ್ಟು ಕ್ವಾಲಿಟಿ ಬೆಳೆಯಕಂದ್ರ ನೀವು ಏನೋ ಒಂದ್ ಸೀಕ್ರೆಟ್ ಇರ್ಬೇಕಲ್ರಿ. ಸೀಕ್ರೆಟ್ ಅಂದ್ರ ನಾವ್ ಮೊದ್ಲು ಸ್ಟಾರ್ಟಿಂಗ್ ನೆಲ ಹದ ಮಾಡೋತ್ನ್ಯಾಗ ಬಾಳ್ ಪದಸರಿ ಮಾಡ್ತೀವ್ರಿ. ಟ್ರ್ಯಾಕ್ಟರ್ದಾಗ ಎಲ್ಲ ಗಳೆ ಮಾಡ್ಕೊಂಡ್ರಿ ಕೊಟ್ಟಿಗೆ ಗೊಬ್ಬರ ಹಾಕ್ತಿವ್ರಿ. ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹಾಕ್ತಿವ್ರಿ ನಾವು. ಒಂದ್ ಎಕರೆಕ್ 20 ಟ್ರೇಲರ್ ಅಂತೂ ಕೊಟ್ಟಿಗೆ ಗೊಬ್ಬರ ಹಾಕ್ತಿವ್ರಿ. ಎಲ್ಲಿಂದ ತರ್ತೀರಿ? ಇಲ್ಲಿ ಲೋಕಲ್ ನಮ್ದು ಇರ್ತದೆ, ಮನಿ ಗೊಬ್ಬರ ಇರ್ತೈತ್ರಿ. ಎಲ್ಲಕ್ಕಂದ್ರ ಸ್ವಲ್ಪ ಎಲ್ಲಿ ಹೊರಗಡೆ ತಂದಿರ್ತೀವ್ರಿ. ಹೊರಗಡೆ ಒಂದ್ ಲೋಡಿಗೆ ಏನ್ ಖರ್ಚ್ ಆಕತ್ರಿ? ಒಂದ್ ಸಿಂಗಲ್ ಟ್ರೈಲಿಗೆ 2,500 ರೂಪಾಯಿ ಬೀಳ್ತೈತ್ರಿ. ಹಂಗ ನೀವ್ ಎಷ್ಟ್ ಲೋಡ್ ಹಾಕ್ತಿರಿ? 20 ಟ್ರೈಲಿ ಅಂತ ಮಿನಿಮಮ್ ರೀ. ತಿಪ್ಪಿ ಗೊಬ್ಬರ ಮಸ್ತ್ ಕಡಿದವ್ರಿ. ಟ್ರಿಪ್ಪಿ ಗೊಬ್ಬರ ಜಾಸ್ತಿ ಕಡಿತಿಲ್ಲ ಅಟ್ ಇಳುವರಿ ಪ್ಲಾಟ್ ಆಗ್ಲಿ ಯಾವ್ದು ರೋಗ ಬರಂಗಿಲ್ರಿ. ಹೆಲ್ದಿ ಬರ್ತೈತಿ ಪ್ಲಾಟ್ ರೀ. ನಾವ್ ಗೊಬ್ಬರ ಹಾಕ್ಲಿಕ್ಕಂದ್ರ ಅದ ರೋಗ ಕಾಡುದು ವೀಕ್ನೆಸ್ ಆಗ. ಫುಲ್ ಗೊಬ್ಬರ ಕೊಟ್ಟಿದ್ದ ಸೀಕ್ರೆಟ್ ಅಂತೀರಿ? ಅದ ಸೀಕ್ರೆಟ್. ಎಲ್ಲಾ ರೈತರದ್ದು ಇದ ಒಪಿನಿಯನ್. ತಳದಾಗ ನೀ ಏನ್ ಹಾಕಿರ್ತಿಪ್ಪ ಅದ ಮ್ಯಾಲ ನಾವ್ ಮಾಡುದೆಲ್ಲ ಅದೇ ಉಪ್ಪಿನಕಾಯಿ ಇದ್ದಂಗ ಅಷ್ಟ ರೀ. ತಳದಾಗ ಮೇನ್ ಫುಡ್ ಅದಕ್ಕೆ ಜಾಸ್ತಿ ಬೇಕು. ಈ ಚಿಗರ್ ಇಲ್ಲ ಅಂದ್ರ ಬರಂಗಿಲ್ಲ ಅಂತ ತಿಳ್ಕೊಬೇಕು. ಬರಂಗಿಲ್ಲ. ಇದನ್ನ ಹೂವು ಎಷ್ಟೈತಿ ನೋಡ್ರಿ, ಅದು ಕಂಪ್ಲೀಟ್ ಹಿಡ್ದೈತ್ರಿ. ಮತ್ತೆ ಗಣಕಿನ ಉದ್ದುಗುದಿಲ್ರಿ. ಅದು ಸ್ವಲ್ಪ ಗಣಕಿ ಜಾಸ್ತಿ ಉದ್ದುಗಿತ್ತಂದ್ರ ಇಳುವರಿ ಕಮ್ಮಿ ಆಕೈತ್ರಿ. ಬೆಳಿದ ಇಲ್ಲಿ ಉದ್ದುಗಿತ್ತಂದ್ರ ಇಲ್ಲಿ ಹೂ ಗ್ಯಾಪ್ ಆಕೈತ್ರಿ. ಇಲ್ಲಿಗೆ ಡಿಸ್ಟೆನ್ಸ್ ಅನ್ನೆಸೆಸರಿ ಹೈಟು ಆಗ್ತೈತಿ. ಬಟ್ ಹೈಟು ಕಂಟ್ರೋಲ್ ಇರ್ಬೇಕ್ರಿ, ಇಳುವರಿನೂ ಬರ್ಬೇಕು. ಎಷ್ಟ್ ಹೈಟ್ ನಾವು ಸೈಲ್ ಬಿಡ್ತೇವೆ ಅದನ್ನ ನೈಟ್ರೋಜನ್ ಹೆಚ್ಚು ಕೊಟ್ರೆ ಹೈಟ್ ಹೋಗೈತಿ, ಇಳುವರಿ ಕಡಿಮೆ. ನಾವ್ ತಿಂಗಳು ಬಿಟ್ಟು ನೋಡ್ಬೇಕ್ರಿ ನೀವು ಅದನ್ನ ನೀವು ಎದ್ನತ್ ಕಾಯಿ ಇರ್ಬೇಕು ಹಂಗಾಕೈತ್ರಿ. ಹಿಂಗ ನಾ ಇದನ್ನ ತಪ್ಲ ಚಟ್ನಿ ಮಾಡ್ಸೋದನ್ರಿ. ಚಟ್ನಿ ಮಾಡ್ಸೋದ್ರ ಸೌಡ್ ಆಗಿಲ್ರಿ. ಇದು ಬಳ್ಳಿ ಕಟ್ಟಾಕತ್ಯಾರ ಕಡಿದ್ರಿ. ಕಟ್ಕೋತ ದಂಡಿಗೆ ಬಂದೈತಿ. ಅದ್ ಮುಗಿತ್ ಕೂಡ್ಲೆ ರೀ ಹೊಳ್ಳಿ ನೀ ಕಾಯ್ದು ಚಟ್ನಿ ಮಾಡ್ಸೋ. ನೀವೆಲ್ಲ ತೆಳಗಿಂದ ಒಂದ್ ಮಳ ತಪ್ಲ ಎಲ್ಲ ತೆಗೆದ್ ಬಿಡ್ತೀವಿ ಗಾಳಿ ಆಡೋ. ಈಗ ನಾವ್ ಇದ್ರಾಗ 50-60 ಟನ್ 70 ಟನ್ ಗಂಟ್ಲೆ ಇಳುವರಿ ತೆಗಿತೀವಿ ಅಂದ್ರೆ ಒಂದ್ 20 ಟನ್ ರೀ. ಅದಕ್ಕೆ ಒಟ್ಟೆ ಗೊಬ್ಬರ ಕೊಡಬೇಕಲ್ರಿ. ಗೊಬ್ಬರ ಕೊಡಬೇಕು. ಇದೇನ್ರಿ ಡಬ್ಬಿದ? ಅದು ಹುಜಿನೋಣ ಬೀಳ್ತಾವ್ರಿ ಅದ್ರಾಗ. ಎಷ್ಟ್ ಹಾಕುದ್ರಿ ಇದನ್ನ ಎಕರೆಕ್ ಒಂದ್ 10ರಿಂದ 15 ಡಬ್ಬಿ ಹಾಕ್ತಾರ. ಅದ್ರಾಗ ಒಂದ್ ಟ್ಯಾಬ್ಲೆಟ್ಸ್ ಇರತ್ರಿ. ಅದ್ರ ಸ್ಮೆಲ್ಗೆ ಒಳಗ್ ಹೋಗ್ತಾವ್ರಿ. ಒಳಗ್ ಹೋಗ್ಬಿದ್ದು ಅಲ್ಲೇ ಸತ್ ಬಿಡ್ತಾರ. ಅವ್ ಎದರ್ದು ಹುಳಾರಿ? ಹುಜಿನೋಣ ರೀ. ಅಂದ್ರೆ ಹಿಂಗ ಅದಕ್ಕ ಹೂಣ್ಯಾಗ ಹಿಂಗ್ ಹೊಡಿತಂದ್ರ ಅದ ಹುಳಕ್ ಸರ್. ಕಾಯಿ ಹುಳಕ್ಕಾಗುವಂತ ಹುಜಿನೋಣ ಇದ್ರಾಗ ಟ್ರ್ಯಾಪ್ ಆಗಿ ಸಾಯ್ತಾವ್ರಿ. ಟ್ರ್ಯಾಪ್ನ್ಯಾಗ ಸಾಯ್ತಾವ್ರಿ. ಅದ ಹುಜಿನೋಣ ಹೂಣ್ಯಾಗ ಹೊಡಿತೇವ್ರಿ. ಅದ ಹೂನ ಕಾಯಿ ಆದ್ಕೂಲೆ ಹುಳಕ್ ಕಂಡು ಬಂದ್ರಿ. ಎಷ್ಟ್ ಆಕತ್ರಿ ಅದ ಒಂದಕ್ಕೆ 80 ರೂಪಾಯಿ ಬೀಳ್ತೈತ್ರಿ ಟ್ಯಾಬ್ಲೆಟ್ಸ್ ಡಬ್ಬಿ ಕೊಡಿ. ಗಿಡ ಹಚ್ಚಿದಾಗ ಅದನ್ನ ಹಾಕೋಬೇಕು? ಯಾವಾಗ ಹಾಕ್ಬೇಕ್ರಿ ಅದನ್ನ? ಅಂದ್ರ ಹೂವ ಕಾಯಿ ಹಿಡಿಯಾಕತ್ತರ್ಲೆ ಹೂವ ಕಾಯಿ ಹಿಡಿಯೋ ಸ್ಟೇಜ್ನಾಗ ಹಾಕೋಬೇಕು ಸರ್. ಮೊದ್ಲು ಹಚ್ಚಿದಾಗ ಅವಾಗೇನು ಅವಶ್ಯ ಇರಂಗಿಲ್ರಿ. ಹೂವ ಕಾಯಿ ಯಾವಾಗ ಸ್ಟಾರ್ಟ್ ಆಕತ್ತಲ್ಲ ಅವಾಗ ಹಾಕೋ. ಇಡೀ ತೋಟ ಮುಗಿತನ ಇರ್ತೈತ್ರಿ ಮತ್ತೆ ಚೇಂಜ್ ಮಾಡ್ಬೇಕ್ರಿ? ಟ್ಯಾಬ್ಲೆಟ್ ಮತ್ತೆ ಚೇಂಜ್ ಮಾಡ್ಬೇಕ್ರಿ. ಅಂತ 2 ತಿಂಗಳಿಗೆ ಒಮ್ಮೆ ಚೇಂಜ್ ಮಾಡ್ಕೊಂಡ್ರೆ ನಡಿ. 2 ತಿಂಗಳಿಗೆ ಒಂದೊಂದು ಟ್ಯಾಬ್ಲೆಟ್ ಒಳಗಿದ್ದು ಟ್ಯಾಬ್ಲೆಟ್ ಸ್ಮೆಲ್ ಕಡಿಮೆ ಆಕೈತ್ರಿ. ಸ್ಮೆಲ್ ಕಡಿಮೆ ಆತಂದ್ರ ಅದ ಹುಳ ಬರಂಗಿಲ್ಲ. ಆಮೇಲೆ ಟ್ಯಾಬ್ಲೆಟ್ ಸ್ಮೆಲ್ಗೆನ ಹುಳ ಬಂದ್ ಬೀಳ್ತಿರ್ತೈತ್ರಿ. ಅದ ಸ್ಮೆಲ್ ಒಂದ್ 2 ತಿಂಗಳ ತನಕ ಬರ್ಬೋದು. 2 ತಿಂಗಳಿಗೆ ಒಂದೊಂದು ಹೊಸದ್ ಹಾಕೋತ ಹೋಗುದ್ರಿ. ಟೋಟಲ್ ನಮ್ಮ ಈ ಮಲ್ಚಿಂಗ್ ಪೇಪರ್, ಗೊಬ್ಬರ, ಡ್ರಿಪ್ ಎಲ್ಲಾ ಸೇರಿ ಒಂದ್ 2 ಲಕ್ಷ ತನಕ ಬರ್ತೈತಿ ನಮಗ್ರಿ. ಅಂದ್ರೆ ಇದು ಎಲ್ಲಾ ಬತ್ರಿ ಅದ್ರಾಗ. ಮಲ್ಚಿಂಗ್ ಪೇಪರ್, ದಾರ, ತಂತಿ, ಔಷಧ, ಲೇಬರ್ ಎಲ್ಲಾ ಸೇರಿ ಒಂದ್ 2 ಲಕ್ಷ 2.5 ಲಕ್ಷ ತನಕ ಖರ್ಚು ಬರ್ತೈತಿ ಸರ್. ಅಂದ್ರ ಅಷ್ಟು ಖರ್ಚು ಐತಿ ಅಂದ್ರೆ ನಾವ್ ಒಂದ್ ಮಿನಿಮಮ್ ಎವರೇಜ್ ನಮಗ್ ಏನೋ ಒಂದ್ ಕ್ಯಾರೆಟ್ 300-400 ಮಾರಿಸ್ ಐತಿ ಎವರೇಜ್ದಾಗ. ಒಂದ್ ಲೆವೆಲ್ ಖರ್ಚು ತಗದ್ ಒಂದ್ 4-5 ಲಕ್ಷ ರೂಪಾಯಿ ಲಾಭ ಆಕೈತಿ ಅಂತ ನಾನು ಅಂದಾಜ್. ಏನ್ ಖರ್ಚು ಆಕತ್ರಿ ಕಡ್ಡಿ ಬಿದಿರಿಗೆ? ಬಿದ್ರ ಅಂದ್ರ ಒಂದ್ ಎಕರೆಕ್ ಒಂದ್ ಈಗಿನ ಲೆಕ್ಕದಾಗ ರೇಟ್ ಜಾಸ್ತಿ ಅದ ಸರ್. ಒಂದ್ 50ರಿಂದ 60 ಸಾವಿರ ರೂಪಾಯಿ ಬಿದ್ರ ಆತೈತಿ. ತಂತಿ ಒಂದ್ 10 ಸಾವಿರ ರೂಪಾಯಿ ರೀ. ಇದು ಒಂದ್ಸಲ ಬಿದಿರ್ತಂದ್ರ ಎಷ್ಟು ವರ್ಷ ಬಾಳಿಕೆ ಬರ್ತೈತಿ? ಒಂದ್ 4-5 ವರ್ಷ ಬರ್ತೈತಿ. ತಂತಿ ಅದು ಒಂದ್ 2ರಿಂದ 3 ವರ್ಷ ಅಂತೂ ಏನಾಗಂಗಿಲ್ಲ ಸರ್. ಆಮೇಲೆ ಜಂಗ್ ಹತ್ತಿ ಇದಾಗಿ ಕಟ್ ಹಾಕೈತೆ ಅಂತ ತೆಗೆದ್ಬಿಡ್ಸಿ. ಮಲ್ಚಿಂಗ್ ಹಾಕಬೇಕ್ರ ಅಥವಾ ಹಾಕ್ಲಿಕ್ಕ ನಡಿತೈತ್ರಿ? ಮಲ್ಚಿಂಗ್ ಹಾಕಿರನ ಇಳುವರಿ ಜಾಸ್ತಿ ಸರ್. ಮಲ್ಚಿಂಗ್ ಇರ್ಲಿಕ್ಕಂದ್ರೆ ಇಳುವರಿ ಬರಂಗಿಲ್ಲ. ಈಗ ನಾವು ಡೈಲಿ 35-40 ಕ್ಯಾರೆಟ್ ತೆಗಿತೀವಿ ಅಂದ್ರೆ ಮಲ್ಚಿಂಗ್ ದಿಂದ ಅಷ್ಟು ಇಳುವರಿ ಸರ್. ಮತ್ತೆ ಮಲ್ಚಿಂಗ್ ಇಲ್ಲ ಅಂದ್ರೆ ಡೈಲಿ ಒಂದ್ 8-10 ಸ್ಟ್ರೇ ಹರಿಬಹುದು ಅಷ್ಟ ಒಂದ್ ಎಕರೆ. ಇಳುವರಿ ಜಾಸ್ತಿ ಬರಂಗಿಲ್ಲ. 45ರಿಂದ 50 ಟನ್ ಇಳುವರಿ ತೆಗಿಬೇಕಂತ ನಿಮ್ದ ಒಂದು ಟಾರ್ಗೆಟ್ ರೀ. ರೇಟು ಚಲೋ ಐತ್ರಿ. ಸಪೋಸ್ ರೇಟ್ ಕಮ್ಮಿ ಇರ್ತೈತ್ರಿ ಸಮ್ಟೈಮ್ಸ್. ಆಗ ರೈತರಿಗೆ ಕಷ್ಟ ಆಗುದಿಲ್ಲನ್ರಿ? 2.5ರಿಂದ 2.5 ಲಕ್ಷ ಬಂಡವಾಳ ಹಾಕಿರ್ತಾರ. ಕಷ್ಟ ಅಂದ್ರೆ ಈಗ ಒಂದ್ ಮಿನಿಮಮ್ ಪ್ರೈಸ್ ಇರ್ತೈತ್ರಿ. ಒಂದ್ 10 ರೂಪಾಯಿದಿಂದ 20 ರೂಪಾಯಿ ಕೆಜಿ, 30 ರೂಪಾಯಿ ಕೆಜಿ ತನ ಇದ್ರು ಸೈತ್ರಿ
ನಾವ್ ಇಳುವರಿ ಜಾಸ್ತಿ ತೆಗಿಬೇಕ್ರಿ. ಇಳುವರಿ ಜಾಸ್ತಿ ತೆಗದ್ರೆ ಯಾವುದೇ ತರ ರೈತರಿಗೆ ಲಾಸ್ ಇಲ್ಲ ಅಂತ ನಾನು ಅನ್ಸುತ್ತೆ. ನೀವು ಇಳುವರಿ ಜಾಸ್ತಿ ತೆಗಿಬೇಕು ಅಂದ್ರೆ ಹೆಂಗ್ರಿ ಅದು ಹೆಂಗ್ ತೆಗಿಬೇಕು ಅವ್ರ ಇಳುವರಿ ಜಾಸ್ತಿ ನಿಮ್ಗೆ? ಇಳುವರಿ ಅಂದ್ರೆ ನಾವು ಮೇಂಟೆನೆನ್ಸ್ ಮಾಡ್ಕೋಬೇಕು ಸರ್. ಆ ಥರ ಡ್ರಿಪ್ ಗೊಬ್ಬರ ಸ್ಪ್ರೇ ಗಿರೆ ಕಾಯಿ ಒಟ್ಟ ಹುಳಕಾಯಿದಾಗ ಆಗ್ಲಾರ್ದಂಗೆ ಕಂಟ್ರೋಲ್ ಆದಂಗೆ ನಾವ್ ಎಷ್ಟು ಕಾಯಿ ಹರಿತಿಲ್ಲ ಅಷ್ಟೆಲ್ಲ ಪೇಟೆಗೆ ಡೈರೆಕ್ಟ್ ಹೋಗುವಂಗೆ ನಾವು ಮಾಡ್ಕೋಬೇಕು. ನಾವು ಇಲ್ಲಿ ಹುಳಕಾತು ಅದಾತು ಇದಾತತೆ ಲಾಸ್ ಮಾಡ್ಕೊಂಡೆ ಅಂದ್ರೆ ಅದ ನಮ್ಗೆ ಲಾಸ್. ಮೇಂಟೆನೆನ್ಸ್ ಕರೆಕ್ಟ್ ಇಟ್ಕೊಂಡು ಇಳುವರಿ ತೆಗೆದ್ರೆ ಅದಕ್ಕೆ ಎಲ್ಲರಿಗೂ ಲಾಭ ಆಗೇ ಆಗ್ತದೆ. ಲಾಭ ಮಾಡ್ಕೋಬೇಕು ಅಂದ್ರ 10 ಎಕರೆ 20 ಎಕರೆ ಬೆಳೆ ಮಾಡ್ಲೇಬೇಕು ಅಥವಾ ಸಣ್ಣ ಸಣ್ಣ ರೈತರು ಲಾಭ ಮಾಡ್ಬೋದು? 1 ಎಕರೆ ಇರಲಿ 2 ಎಕರೆ ಇದ್ದದ್ರಾಗ ಲಾಭ ಮಾಡ್ಕೋಬೋದು ಸರ್. ನಾವು ಏನೋ ಒಂದು ವೆಜಿಟೇಬಲ್ ಬೆಳೆದು ಅಂದ್ರೆ ಒಂದು ಅರ್ಧ ಎಕರೆ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಬೆಳೆ ಮಾಡ್ಕೋತಾ ಇದ್ರೆ ರೀ ಹಿಂದೆ ಮುಂದೆ ಒಂದು ಯಾವುದೋ ಒಂದು ಇವತ್ತು ರೇಟ್ ಇಲ್ಲ ಅಂದ್ರೆ ನಾಳೆ ರೇಟ್ 1 ತಿಂಗಳು 2 ತಿಂಗಳು ಬಿಟ್ಟು ಹಿಂಗೆ ರೇಟ್ ವೇರಿಯೇಷನ್ ಆಗ್ತದೆ ಸರ್. ಹಿಂದೆ ಮುಂದೆ ಸ್ಟೆಪ್ ಬೈ ಸ್ಟೆಪ್ ಒಂದು 2-3 ಎಕರೆ ಬೆಳೆ ಹಿಂಗೆ ಮಾಡ್ಕೋತಾ ಇದ್ರೆ ಒಂದ್ಸಲ ರೇಟ್ ಸಿಕ್ಕ ಲಾಭ ಆಗೇ ಆಗ್ತದೆ ಸರ್. ಲಾಸ್ ಅಂತೂ ಇಲ್ಲ ಸರ್ ರೈತರು. ಈಗ ಯಾವುದೋ ಒಂದ್ಸಲ ರೇಟ್ ಇಲ್ಲ ಅಂತ ಹೇಳಿ ಬಿಡಬಾರ್ದು. ಕಂಟಿನ್ಯೂ ನಾವು ಫಾಲೋ ಅಪ್ ಮಾಡ್ಬೇಕು ಸರ್. ಅಲ್ಲಿ ಬದ್ನಿಕಾಯಿ ನೋಡ್ಕೊಂಡ್ ಬಂದಿವ್ರಿ. ಮತ್ ನಿಮ್ದು ಟೊಮ್ಯಾಟೊ ಮೊದ್ಲು ಒಂದು ಕ್ರಾಪ್ ಹಾಕಿದೀವಿ ಅಂತ ಹೇಳಿದ್ರಿ, ಅದೀಗ ಮುಗ್ದೈತಿ. ಎಷ್ಟು ಇಳುವರಿ ಬಂತ್ರಿ ಅದಾಗ? 1 ಎಕರೆ ಸರ 3000 ಕ್ಯಾರೆಟ್ ಬಂದೈತಿ. 3000 ಕ್ಯಾರೆಟ್ ಅಂದ್ರೆ ಪರ್ ಕ್ಯಾರೆಟ್ 25 kg ರೀ. ಒಂದು 75 ಟನ್ 75 ಟನ್ ತನ ಇಳುವರಿ ಬಂದೈತಿ 1 ಎಕರೆಗೆ. 1 ಎಕರೆ. ಯಾವ ವೆರೈಟಿ ಹಾಕಿದ್ರಿ? ಸೀಜೆಂಟಾ 624 ಅಂತ ಹೇಳಿ ಹಾಕಿದ್ವಿ. ಯಾವ ತಿಂಗಳದ ಹಾಕಿದ್ರಿ? ಅದ ನಮ್ಗೆ ಫೆಬ್ರವರಿ 20ಕ್ಕೆ ಮಾಡಿದ್ರಿ ಪ್ಲಾಂಟೇಶನ್ ರೀ. ಈಗ ಎಂಡ್ ಆದ ಸರ್. ಇನ್ಕತನ ಸ್ಟಾರ್ಟ್ ಇತ್ತು ರೀ. ಮಿನಿಮಮ್ ಈಗ 400 ರೂಪಾಯಿ ಕ್ಯಾರೆಟ್ ಹಿಡ್ಕೊಂಡು 1100 ರೂಪಾಯಿ ಕ್ಯಾರೆಟ್ ತನಕ ಮಾರೈತಿ ಸರ್. 3000 ಕ್ಯಾರೆಟ್ ಹೋಗೈತಿ ರೀ. ಒಂದು 11 ಲಕ್ಷ ರೂಪಾಯಿ ಅಮೌಂಟ್ ನಮ್ಮ ಕೈಗೆ ಹತ್ತೈತಿ ಸರ್. ಖರ್ಚು ತೆಗೆದು 11 ಲಕ್ಷದಲ್ಲಿ ಖರ್ಚು ತೆಗಿಬೇಕು ಸರ್. ಒಂದು 2-2.5 ಲಕ್ಷ ರೂಪಾಯಿ ಖರ್ಚಾಗೈತಿ ಸರ್. 9 ಲಕ್ಷ ರೂಪಾಯಿ ನಮ್ಗೆ ಅದ್ರ ಪ್ರಾಫಿಟ್ ಆಗೈತಿ. 8 ಲಕ್ಷನೇ ಅಂತ ಅನ್ಕೊಂಡ್ರು ರೀ. ಎಷ್ಟು ತಿಂಗಳ ತನಕ ಕ್ರಾಪ್ ಬಂತ್ರಿ ಅದು? ಅಂದ್ರೆ ನಾ ಪ್ಲಾಂಟೇಶನ್ ಮಾಡಿದಿಂದ 2 ತಿಂಗಳಿಗೆ ಕಟಿಂಗ್ ಸ್ಟಾರ್ಟ್ ಆತ್ರಿ. ಕಟಿಂಗ್ ಸ್ಟಾರ್ಟ್ ಆದಿಂದ 2 ತಿಂಗಳು ನಾವು ಕಾಯಿ ಹಾರ್ದಿದ್ವಿ ಸರ್. ಟೋಟಲ್ 4 ತಿಂಗಳದಾಗ ನಮ್ದು 4 ತಿಂಗಳದಾಗ 8 ಲಕ್ಷ ಲಾಭ ತಗೊಂಡ್ರಿ ಸರ್. ಟೋಟಲ್ 11 ಲಕ್ಷ ಆಗೈತಿ. ಒಂದು 2-2.5-3 ಲಕ್ಷ ಖರ್ಚು ತೆಗೆದ್ರು ಸರ್ 8 ಲಕ್ಷ ಅಂತೂ ನೆಟ್ ಅಮೌಂಟ್ ನಮಗೆ ಲಾಭ ಆಗೈತಿ. ನೀವು 12 ವರ್ಷದಿಂದ ಏನು ಒಕ್ಕಲ್ತನ ಮಾಡತ್ತಿರಲ್ರಿ, ಎಲ್ಲವೂ ನಿಮ್ದು ಟಾರ್ಗೆಟ್ ಏನಂದ್ರೆ ಈಲ್ಡ್ ಜಾಸ್ತಿ ತೆಗಿಬೇಕು, ಇಳುವರಿ ಜಾಸ್ತಿ ತೆಗಿಬೇಕು. ರೇಟ್ ಏನಾರ ಸಿಗ್ಲಿ, ಮಿನಿಮಮ್ ರೇಟ್ ಸಿಕ್ಕರೂ ಲಾಸ್ ಆಗಂಗಿಲ್ಲ. ಜಾಸ್ತಿ ರೇಟ್ ಸಿಕ್ಕಷ್ಟು ಒಳ್ಳೆ ದುಡ್ಡಾಗತ್ತೆ. ನೀವು 12 ವರ್ಷದಿಂದ ಅಗ್ರಿಕಲ್ಚರ್ ಮಾಡಿ ಏನೇನ್ ಸಂಪಾದನೆ ಮಾಡಿದಿರಿ ನೀವು? ಅಂದ್ರೆ ನಾವು ಇಲ್ಲಿ ಎಲ್ಲಾ ತರ ತೋಟ ಸುಧಾರಣೆ ಮಾಡ್ಕೊಂಡಿರಿ. ಬೋರ್ವೆಲ್ಲ ಎಲ್ಲ ಮಾಡ್ಕೊಂಡ್ರಿ. ಡ್ರಿಪ್ ಹೊಲ ಎಲ್ಲ ಸುಧಾರಣೆ ಮಾಡ್ಕೊಂಡು ಇದರಲ್ಲಿ ಇದ್ದದ್ರಾಗ ಅಂದ್ರೆ ನಾವು ಈಗ ಮತ್ತೆ ಮನಿ ಪನಿ ಕಾರು ಟ್ರ್ಯಾಕ್ಟರ್ ಎಲ್ಲ ಮಾಡ್ಕೊಂಡಿವಿ ಸರ್. ಇದರಲ್ಲಿ ಇದನ್ನ ಒಟ್ಟು ಅಗ್ರಿಕಲ್ಚರ್ ಲಾಭದ ಮಾಡ್ಕೊಂಡನೆ ವ್ಯವಸಾಯದಾಗನ ಎಲ್ಲ ಮಾಡ್ಕೊಂಡಿವಿ ಸರ್. ಮನಿ ಕಟ್ಸಿದ್ರಿ ಹೊಸದು? ಮನಿ ಕಟ್ಸಿದ್ರಿ, ಕಾರ್ ತಗೊಂಡಿವಿ, ಟ್ರ್ಯಾಕ್ಟರ್ ತಗೊಂಡಿವಿ, ಸೈಕಲ್ ಮೋಟ್ರ್ ಎಲ್ಲ ನೀವು ಎಲ್ಲ ವ್ಯವಸಾಯದ ಮೇಲೆ ರೀ. ನಮ್ದೇನ್ ಬಿಸ್ನೆಸ್ ಇಲ್ಲ ಏನಿಲ್ಲ, ಎಲ್ಲ ರೈತಕ್ಕೆ ಒಳಗೆ. ನೀವು ಅಗ್ರಿಕಲ್ಚರ್ ಬಿಟ್ಟು ಬೇರೆ ಏನು ಮಾಡಂಗಿಲ್ಲ? ಬೇರೆ ಏನಿಲ್ಲ ಸರ್. 12 ವರ್ಷದಿಂದ ಬರೇ ಒಕ್ಕಲ್ತನ ಅಷ್ಟೇ ಮಾಡ್ತೇವೆ. 12 ವರ್ಷದಿಂದ ಬರೇ ಒಕ್ಕಲ್ತನ ಮಾಡಿದ್ರು ಒಬ್ಬ ರೈತ ಆರಾಮಾಗಿ ಒಂದು ಒಳ್ಳೆ ಮನಿ ಕಟ್ಕೊಂಡು, ಒಂದ್ ಕಾರ್ ಇಟ್ಕೊಂಡು, ಒಂದ್ ಟ್ರ್ಯಾಕ್ಟರ್ ಇಟ್ಕೊಂಡು, ಒಂದ್ ಬೈಕ್ ಇಟ್ಕೊಂಡು ಆರಾಮ್ ಜೀವನ ನಡೆಸ್ಬೋದು ಸರ್. ನಾವು ಕೈ ಕೆಸರಾದ್ರೆ ಬಾಯಿ ಮೊಸರು, ಆಳಾಗಿ ದುಡಿದ್ರೆ ಅರಿಶಿನಾಗಿ ಉಣ್ಣು ಅಂತೇಳಿ ಶಾಸ್ತ್ರ ಐತಲ್ಲ, ಆ ಟೈಪ್ ನಮಗ್ ಕರೆ ಅನ್ಸೈತೆ ಸರ್. ಈಗ ಇದನ್ನ ನಾಟಿ ಮಾಡಿ 15 ಸಾವಿರ. ಇದ್ರಾಗ ಎಷ್ಟು ಇಳುವರಿ ತೆಗಿಬೇಕಂತ ನಿಮ್ಮ ಎಕ್ಸ್ಪೆಕ್ಟೇಷನ್ ಐತ್ರಿ? 20 ಗುಂಟೆ ಐತೆ ಅಂದ್ರೆ ಒಂದು 1500 ಕ್ಯಾರೆಟ್ ತನಕ ತೆಗಿಯೋ ಎಸ್ಟಿಮೇಟ್ ಐತೆ ಸರ್. ನೀವು ಇಷ್ಟು ತೆಗಿಯಬೇಕಂತ ಹೇಳಿ ಫಿಕ್ಸ್ ಆಗಿ ತೆಗಿತೀರಿ? 1500 ಕ್ಯಾರೆಟ್ ತೆಗಿಬೇಕಂತ ಇದೈತೆ ಟಾರ್ಗೆಟ್ ಐತ್ರಿ. ಅಷ್ಟು ತೆಗಿತೀರಿ? ಇದಕ್ಕೇನು ರೇಟ್ ಸಿಗ್ತೈತೆ ಅಂತೇನ್ರಿ ನಿಮ್ಗೆ? ರೇಟಿಂದಂತೂ ಯಾರಿಗೂ ಗೊತ್ತಾಗಂಗಿಲ್ಲ ರೀ. ಬೆಳೆಸೋದನ್ನ ನಮ್ಮ ಕರ್ತವ್ಯ ರೀ. ರೇಟ್ ಅಂತೂ ಅದೇ ಮುಂದಿಂದ ಅದು ಯಾರಿಗೂ ಗೊತ್ತಾಗಂಗಿಲ್ಲ ಸರ್. ನಾವು ಬೆಳೆಸೋದು ಅಷ್ಟೇ. ಇಳುವರಿ ತೆಗೆದ್ವಿ ಅಂದ್ರೆ ರೇಟ್ ಬಂದರೂ ಲಾಭ ಆಗತ್ತೈತ್ರಿ. ಬರ್ಲಿಕ್ಕೂ ಮಿನಿಮಮ್ ರೇಟ್ ಅಂತೂ ನಮಗೆ ಸಿಗ್ತೈತ್ರಿ. ಅದ್ರ ಲಾಭ ಆಗತ್ತೆ. ನೀವು ತರಕಾರಿ ಮಾಡಕತ್ತಿದ್ಮೇಲೆ ಕಬ್ಬು ಅದು ಬೆಳೆಸಿಲ್ಲನ್ರಿ? ಕಬ್ಬುನು ಇರ್ತದೆ ಸರ್. ಕಬ್ಬು ಮಾಡ್ತಿದ್ವಿ ರೀ. ಕಬ್ಬುನು ಐತ್ರಿ? ಕಬ್ಬುನು ಐತ್ರಿ. ಇದ ಸಲ ಎಲ್ಲ ಕಬ್ಬು ತೆಗೆದು ಎಲ್ಲ ಕಾಯಿಪಲ್ಲೆ ಮಾಡೀನಿ ಸರ್. ಈ ಸಾರಿ ಕಬ್ಬಿಲ್ಲ? ಈ ಸಾರಿ ಕಬ್ಬಿಲ್ರಿ. ವರ್ಷ 1 ಎಕರೆ 2 ಎಕರೆ ಹಿಂಗೆ ಕಬ್ಬು ಇರ್ತೈತ್ರಿ. ಈ ಸಲ ಇದು ತರಕಾರಿ ಒಳಗೆ ಚಲೋ ಅನ್ಸಕತ್ತ ನಾನು ಕಬ್ಬು ಕ್ಯಾನ್ಸಲ್ ಮಾಡಿ ಎಲ್ಲ ತರಕಾರಿನ ಮಾಡಿಬಿಟ್ಟು. ನೀವು ಮಾಡಕತ್ತಿದ್ದೀಗ ಎಷ್ಟು ಎಕರೆ ಐತ್ರಿ ಟೋಟಲ್ ನಿಮ್ದು? ಟೋಟಲ್ ನಾ ಈಗ 3 ಎಕರೆ ಐತೆ ಸರ್ ನಮ್ದು. 3 ಎಕರೆದಾಗ ನೀವು 12 ವರ್ಷದಿಂದ ಇಷ್ಟೆಲ್ಲ ಸಂಪಾದನೆ ಮಾಡಿರಿ? ಹಾಂ ರೀ. 3 ಎಕರೆ ಅಂದ್ರೆ ಈಗ ಪೈಲ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಟೋಟಲ್ 14 ಎಕರೆ ಐತ್ರಿ. ನಾವು ಡಿವೈಡ್ ಆಗಿ 3 ವರ್ಷ ಆತ್ರಿ. ಇಷ್ಟ್ರಾಗ ನಾವು 3 ವರ್ಷ ಆತ್ರಿ. 3 ವರ್ಷದಾಗ 3 ಎಕರೆದಾಗ ಎಲ್ಲ ಮನಿ ಕಾರು ಟ್ರ್ಯಾಕ್ಟರ್ ಎಲ್ಲ 3 ಎಕರೆದಾಗ ಎಲ್ಲ ಮಾಡಿದ್ವಿ. 3 ವರ್ಷದ ಉತ್ಪನ್ನದಾಗ. ಟೊಮ್ಯಾಟೊ ಮುಗ್ದಿಂದ ಇದ ಪ್ಲಾಟ್ನ್ಯಾಗ ಮಲ್ಚಿಂಗ್ ತೆಗಿಲಾರ್ದ ಮತ್ತೇನ್ರ ಬೆಳೆ ಹಾಕ್ತಿರೇನ್ರಿ? ಮತ್ತೆ ಇದು ಮುಗ್ದಿಂದ ಮತ್ತೊಂದು ಸೆಕೆಂಡ್ ಬೆಡ್ನ್ಯಾಗ ಮತ್ತೊಂದು ಕ್ರಾಪ್ ಯಾವ್ದಾರ ತಕ್ಕೋತೀರಿ ಸಿಂಪಲ್ ಆಗಿರಿ. ಸೌತಿ ಅಥವಾ ಮತ್ತೆ ಏನೋ
ಮೆಣಸಿಕಾಯಿನ ಮಾಡ್ಕೋತೀರಿ ಇಲ್ಲ ಹೊಳ್ಳಿ ಟೊಮೆಟೊ ರೀ ಮಾಡ್ತೀವಿ ರೀ ಹ್ಮ್. ಏನ್ರ ಮಾಡಿ ಒಂದು 2 ಕ್ರಾಪ್ ತೆಗಿತೀವಿ ಮೆಲ್ಸಿಂಗ್ ಹಾಕಿ ಒಂದ್ಸಲ ಹಾಕಿರ ಒಂದು ಬೆಳೆ ಮುಗಿದ್ ಮತ್ತೊಂದ್ ಬೆಳೆ ಹಾಕ್ತೀರಿ. ಮತ್ತೊಂದು ಬೆಳೆ ಒಂದು ಮೆಲ್ಸಿಂಗ್ ಹಾಕಿರಿ 2 ಬೆಳೆ ತೆಗಿ. ಟೊಮ್ಯಾಟೊ ಮುಗಿತೈತಲ್ರಿ, ಹಾಂ ಈಗ ಇದನ್ನ ಗಿಡ ಕಿತ್ತು ಏನ್ ಮಾಡ್ತೀರಿ ಇದನ್ನ? ಇದನ್ನ ಗಿಡ ಇದು ಪ್ಲಾಂಟ್ ಕುಲ್ಲ ಅದೇನ್ರಿ ಇದನ್ನ ಬಾಡಿಗೆ ಹಚ್ಚಿ ಕಟ್ ಮಾಡಿ ಇಲ್ಲೇ ಸಾಲಾಗಿ ತುಂಬ್ಕೋತೀವಿ ರೀ. ತುಂಬ್ಕೊಂಡಕ್ಷಣ ಕಟ್ ಮಾಡಿ ಇಲ್ಲೇ ಪುಡಿ ಮಾಡ್ಕೊಂಡು ಮತ್ತೊಂದು ಬೆಳೆ ಅಲ್ಲಿ ಬೇರೆ ಈ ಹೋಲಿಗೆ ಸೆಂಟ್ರದಾಗ ಒಂದು ಹೋಲ್ ಹಿಡ್ಕೊಂಡು ಬೇರೆ ಬೆಳೆ ಮಾಡ್ಕೊ ಇದ್ದುದು ಹೊಲ್ನೇ ಹಾಕಲ್ಲ, ಬೇರೆ ಹೊಲ್ ಮಾಡ್ತೀರಿ. ಬೇರೆ ಹೊಸ ಹೋಲ್ ಮಾಡ್ಕೊ. ಈ ಟೊಮ್ಯಾಟೊ ಮುಗಿದಿಂದ ಇನ್ನೊಂದ್ ಬೆಳೆ ಹಾಕೋಕ ಏನಾರ ಸ್ವಲ್ಪ ಟೈಮ್ ಕೊಡ್ತೀರೇನ್ರಿ, ಇಮಿಡಿಯೇಟ್ ಹಾಕ್ತಿರೋ? ಇದ್ರೆ ಒಂದಿಟ್ಟು ಗ್ಯಾಪ್ ಕೊಡ್ತೇವೆ ನಡು ಒಂದು 15-20 ದಿವಸ. ಬೆಡ್ ಪೈಲೆ ಎಲ್ಲ ಇದಾಗಿರ್ತೈತಿಲ್ಲ ಒಂದು ಸ್ವಲ್ಪ ಆರಿಸ್ತೀವಿ ಬೆಡ್ ಡ್ರೈ ಆಗಿ ಮತ್ತೆ ಹೊಳ್ಳಿ ನೀರು ಬಿಟ್ಟು ಮತ್ತೆ ಹೊಸ ಪ್ಲಾಂಟ್ ಮಾಡಿ. ಯಾಕೆ ಹಂಗೆ ಮಾಡ್ತೀರಿ? ಅಂದ್ರೆ ಒಂದು ಸ್ವಲ್ಪ ಏನೋ ವೈರಸ್ ಏನೋ ಇದ್ರ ಸಹಿತ ಒಂದು ಡ್ರೈ ಆತಂದ್ರೆ ಹೋಗೈತೆ ಅಂತೇಳಿ ಅದೊಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ಹೊಳ್ಳಿ ಬೆಳೆ ಮಾಡ್ತೀರಿ? ಹಾಂ ಬೆಳೆ ಗ್ಯಾಪ್ ಕೊಡ್ಲೇಬೇಕು. ಟ್ರ್ಯಾಕ್ಟರ್ ಇಲ್ಲೇ ಗೊಬ್ಬರ ತೆಗಿಯೋ ತರಾಕ್ರಿ ಗಳೆ ಹೊಡಿದು ನೀಗೆಲ್ಲ ಭೂಮಿ ಹದ ಮಾಡಕ್ ಟ್ರ್ಯಾಕ್ಟರ್ ಇವ್ರಲ್ಲ ಅಂತೇಳಿ ಮನಿ ಪುರ್ತಕೊಂಡ್ ಟ್ರ್ಯಾಕ್ಟರ್. ಬಾಡಿಗೆ ಟ್ರ್ಯಾಕ್ಟರ್ ಹೇಳಂಗೆ ಹೇಳ್ಬಿಡ್ರಿ. ಬಾಡಿಗೆ ಹೇಳಂಗಿಲ್ರಿ, ಬಾಡಿಗೆ ನಾವು ಹೊರಗೆ ಹೊಡೆಯಂಗಿಲ್ರಿ, ಮನಿ ಪುರ್ತಕ್ ಅಷ್ಟೇ ರೀ. ಮನಿಗೆ ಅಷ್ಟೇ ಯೂಸ್ ಮಾಡ್ತೀವ್ರಿ. ಇಲ್ಲಿ ಬಾಡಿಗೆ ಅಂತೂ ಹೊರಗಡೆ ಹೋಗಂಗಿಲ್ಲ. ನಮ್ಮ ಮನೆ ಕೆಲಸ ಗೊಬ್ಬರ ಹೇರೋದು ಗಳೆ ಹೊಡೆದು ನೇಗಲ ಭೂಮಿ ಹದ ಮಾಡಕ್ ನಮ್ಮ ಮನಿ ಯೂಸ್ ಕಟ್ಟ ಮಾಡ್ಕೋತೀವಿ. ಎಷ್ಟಾದ್ರಿ ಟ್ರ್ಯಾಕ್ಟರ್ಗೆ? ಈ ಟ್ರ್ಯಾಕ್ಟರ್ ಇದು ಡೆಬ್ಬಿ ಇಂಜಿನ್ ಎಲ್ಲ ಗಳೆ ಸಟ್ ಹಿಡಿದು 10 ಲಕ್ಷ ರೂಪಾಯಿ. ಅಷ್ಟೇ